ಆಗಬೇಕು. ಎಲ್ಲಿವರೆಗೆ ಹೋರಾಟ? ನೋಂದಣಿ ಆಗುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ನೋಂದಣಿ ಆಗುವವರೆಗೆ ಹೋರಾಟ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ಬೇಡವೇ ಬೇಡ, ಧರಣಿ ಸತ್ಯಾಗ್ರಹ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆಡಳಿತ ಮಂಡಳಿಯ ನಿರ್ದೇಶಕರು ಸ್ವಯಂ ರಾಜೀನಾಮೆ ನೀಡಿದ ಮೇಲೆ ಅವರನ್ನ ಮತ್ತೆ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ರದ್ದುಗೊಳಿಸಬೇಕು ಮತ್ತು ಕಾನೂನಿನ ಬದ್ಧವಾಗಿ ಸಂಸ್ಥೆಯನ್ನು ನಡೆಸಬೇಕು ಎಂದು ಯುವ ಮುಖಂಡ ಬಸವರಾಜ್ ಜಾಧವ್ ಆಗ್ರಹಿಸಿದರು. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆವರಣದಲ್ಲಿ ಇಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ಸಂದರ್ಭದಲ್ಲಿ ದತ್ತ ಮೋಟೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಂಡಳದ ಇವತ್ತು ನಾವು ಮೊನ್ನೆ ಹೇಳ್ದಂಗ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದಿನದ ಸಾಂಕೇತಿಕ ಹೋರಾಟವನ್ನು ಇವತ್ತು ಸಮಾಜದ ಒಳಗಡೆನೆ ಹಾಕೊಂಡಿದ್ದೇವೆ. ಇವತ್ತು ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಇವತ್ತು ರಾಜೀನಾಮೆ ಕೊಟ್ಟು ತಮಗೆ ಬೇಕಾದಂಗೆ ಹುಚ್ಚಾಪತ್ರಿ ಅಧಿಕಾರಿಗಳನ್ನು ಮಾಡಿಕೊಂಡು ತಮ್ಮ ಅಧಿಕಾರದ ಆಶೆಗೋಸ್ಕರ ಅವಧಿಗೆ ಮುನ್ನವೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 6 ಮಂದಿ 7 ಮಂದಿ 8 ಮಂದಿ ಎಷ್ಟು ಕೊಟ್ಟಿದ್ದಾರೆ ಇನ್ನೂ ಮಟ್ಟ ನಾವು ಮಾಹಿತಿ ಕೇಳಿದ್ದೇವೆ. ಇವತ್ತು ಕೊಟ್ಟಿಲ್ಲ ಅವ್ರು, ನಮ್ಮ ಮುಂದೆ ಕೊಡ್ಲಿಕ್ಕಿಲ್ಲ ಅಂತ ನಾ ತಿಳ್ಕೊಂಡಿದ್ದೇನೆ. ಆದ್ರೆ ಇವತ್ತು ಅಧಿಕಾರದ ಆಶೆ ಎಷ್ಟೈತಿ ಅಂತ ಅನ್ನೋದು ಈ ಆಡಳಿತ ಮಂಡಳಿ ಮ್ಯಾಗ ನಮಗೆ ಗೊತ್ತಾಕೈತಿ. ಅದಕ್ಕೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾತ್ರ 100% ಆಗೈತಿ. ಮುಂದಿನ ದಿನದಾಗ ನಮ್ಮ ಸಮಾಜ ನೋಂದಣಿ ಆಗಬೇಕು. ಮೇಜರ್ ಅಂತಂದ್ರೆ ನೋಂದಣಿ ಆಗೋ ಮಟ್ಟ ಯಾವುದೇ ಕಾರಣಕ್ಕೂ ಚುನಾವಣೆ ಮಾಡಬಾರ್ದು, ನಮ್ದು ಒಂದೇದ್ದು ಕಂಡೀಷನ್. ಮತ್ತು ಇವತ್ತು ಯಾರ್ಯಾರ ಅಧಿಕಾರ ಬೇಡ ಅಂತೇಳಿ ಹೋಗಿದ್ದಾರೆ, ಅವ್ರನ್ನ ಅವಧಿಗೆ ಮುನ್ನೆ ಏನು ಹೋಗಿದಾರ ಅವ್ರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಪ್ಲಸ್ ಅವ್ರಿಗೆ ಸಮಾಜದ ಸದಸ್ಯತ್ವದಿಂದ ತೆಗೆದೊಗಿಬೇಕು. ಇದರಿಂದ ಅವರಿಂದ ನಮ್ಮ ಸಮಾಜಕ್ಕೆ 15ರಿಂದ 20 ಲಕ್ಷ ರೂಪಾಯಿ ಹೊರೆ ಆಗ್ತಾ ಇದೆ. ಎರಡನೇದ್ದು. ಮೂರನೇದ್ದು, ನಮ್ಮ ಸಮಾಜದ ಬಾಯ್ಲಾ ಪ್ರಕಾರ ಸತತ 2 ಅವಧಿಗೆ ಆದ್ರೆ ಅವ್ರ ಮುಂದಿನ ಚುನಾವಣೆಗೆ ಮುಂದಿನ ಚುನಾವಣೆಗೆ ಅಂದ್ರೆ ಕಮಿಟಿನ ಟೋಟಲ್ ಆಡಳಿತ ಮಂಡಿನ ಚುನಾವಣೆಗೆ ನಿಲ್ಬಾರ್ದಂತ ಐತಿ. ಆದ್ರೆ ಬಿಫೋರ್ 2 ತಿಂಗಳ ಮುಂಚೆ ಡಿಸಾಲ್ವ್ ಮಾಡಿದ್ರೆ ಅವಧಿ ಮುಗ್ದೈತಿ ಅಂತಲ್ಲ. 2 ವರ್ಷ 2ನೇ ಪೀಳಿಗೆ ನೀವು ಅವಧಿಗೆ ಬಂದ್ರೆ ಮಾತು ಮುಗಿದು ಹೋಗ್ಬಿಡ್ತದ. ನೀವು 2ನೇ ಪೀಳಿಗೆ ಅವಧಿಗೆ ಬಂದಾಗನೇ ಅದಕ್ಕೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟಂತ ನಿರ್ದೇಶಕರು ಕೂಡಲೇ ಎಚ್ಚೆತ್ಕೊಂಡು ಇವರು ಮುಂದಿನ ಚುನಾವಣೆಗೆ ಅರ್ಹರಲ್ಲ. ದಯವಿಟ್ಟು ಸಮಾಜ ಇವತ್ತೇನು ವಿಚಾರ ಮಾಡಬೇಕಾಗಿದೆ ನೀವೆಲ್ಲರೂ. ಯಾಕಂದ್ರೆ ಸಮಾಜ ಇವತ್ತೇನು ನಮಗೆಲ್ಲ ಹಿರಿಯರು ಮಾರ್ಗದರ್ಶನ ಮಾಡಿ ಹೋಗ್ತಾ ಇದಾರಲ್ಲ, ಈಗ ಇದು ಇಂಥದನ್ನ ಸಮಾಜ ಮುಂದಿನ ದಿನದಾಗ ಅವರು ಅದನ್ನ ಮಾಡ್ಕೊಂತ ಹೋಗ್ತಾರ. ದಯವಿಟ್ಟು ಸಮಾಜದ ಸದಸ್ಯರು, ಸಮಾಜದ ವಿದ್ಯಾಪ್ರಸಾರಕ ಮಂಡಳದ ಸದಸ್ಯರು ಎಚ್ಚರವಾಗಬೇಕು. ಎಚ್ಚರ ಆಗ್ಲಿಲ್ಲ ಅಂದ್ರೆ ಇಲ್ಲೇ ತಾವು ಆಡಿದ್ದೇ ಆಡಳಿತ ಹಿಟ್ಲರ್ ಶಾಹಿ ಆಗ್ತದ, ಪ್ರಜಾಪ್ರಭುತ್ವ ಉಳಿಯಂಗಿಲ್ಲ. ಅದಕ್ಕೆ ದಯವಿಟ್ಟು ಸಮಸ್ತ ಸಮಾಜದ ಸದಸ್ಯರು ಇದ್ರ ವಿರುದ್ಧ ದನಿ ಎತ್ತಬೇಕು. ಮುಂದಿನ ದಿನದಾಗ ಯಾರು ಇಂಥ ಕಾರ್ಯಕರ್ತರಾಗ್ಯಾರ ಅವ್ರಿಗೆ ಚುನಾವಣೆಯಿಂದ ಬಹಿಷ್ಕಾರ ಮಾಡುವಂತ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಸಮಸ್ತ ಮರಾಠ ಸಮಾಜದ ವತಿಯಿಂದ ವಿನಂತಿ ಮಾಡ್ಕೊಂತೀನಿ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಸನ್ಮಾನ್ಯ ಮರಾಠ ಸಮಾಜದ ಎಲ್ಲ ಬಾಂಧವರಲ್ಲಿ ನಾವು ಈ ಮೂಲಕ ಏನು ಹೇಳ್ತಾ ಇದ್ದೇವೆ ಅಂತಂತಂದ್ರೆ, ಇಲ್ಲಿ ನಮ್ಮ ಬಸವರಾಜ್ ಜಾಧವ್ ಅವರು ಒಂದು ಇದಕ್ಕೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಉದ್ದೇಶ ಏನಂತಂತಂದ್ರೆ, ಮುಖ್ಯವಾಗಿ ಅಧಿಕಾರಿಶಾಹಿ ಧೋರಣೆಯ ವಿರುದ್ಧ ಅಂತ ಅವರು ಬ್ಯಾನರ್ನಲ್ಲಿ ಇದನ್ನು ಮಾಡ್ತಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಬಂದೇವಿ. ಆ ಉದ್ದೇಶ ಒಳ್ಳೇದದ. ಅಧಿಕಾರಶಾಹಿ ಯಾರ್ದು ನಡಿಬಾರ್ದು. ಅಂದ್ರೆ ಸರ್ವಾಧಿಕಾರಣ ಧೋರಣೆ ಇಲ್ಲಿ ಈ ಸಮಾಜದಲ್ಲಿ ಆಗ್ತಾ ಇದೆ ಅಂತಂತಂದ್ರೆ ಅದು ಬಹಳ ಖೇದಕರ. ಇವತ್ತಿಗೆ ಆಗಾಕತ್ತದಂತ ಪ್ರೂಫ್ ಅಂತಂತಂದ್ರೆ, ನಾವೇ ಸ್ವತಃ ಒಂದು ಇಬ್ಬರಿಗೆ ಎದಕ್ಕೆ ತೆಗೆದ್ರು ಅಂತಂತಂದ್ರೆ, ಮೆಂಬರ್ಶಿಪ್ನಿಂದನೇ ಸಂವಿಧಾನಾತ್ಮಕ ರೂಲ್ಸ್ಗಳಲ್ಲಿ ಯಾವುದರಲ್ಲಿನೂ ಮೆಂಬರ್ಶಿಪ್ ತೆಗಿಲಿಕ್ಕೆ, ವೋಟರ್ಸ್ ಹಕ್ಕು ತೆಗಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದೈತಿ ಕಾನೂನಾತ್ಮಕವಾಗಿ. ಹಾಗೂ ನಮ್ಮ ಬೈಲಾ ಏನು ಹೇಳ್ತದೆ, ಒಂದು ಹುಚ್ಚಿಡಿದ್ರೆ ಅಥವಾ ಮತಿಭ್ರಮಣೆ ಆದ್ರೆ ಅಥವಾ ಅವರು ಗತಿಸಿ ಹೋದ್ರೆ ಅಥವಾ ಕಾನೂನು ರೀತ್ಯ ಅವರು ಅಪರಾಧಿ ಅಂತ ಪ್ರೂವ್ ಆದಾಗ ಮಾತ್ರ ಮೆಂಬರ್ಶಿಪ್ ರದ್ದುಗೊಳ್ಳುತ್ತದೆ. ಅಥವಾ ಅವರು ಸ್ವ ಇಚ್ಛೆಯಿಂದ ಇದಕ್ಕೆ ರಾಜೀನಾಮೆ ಸಲ್ಲಿಸಿರಬಹುದು. ಅಂಥದ್ದು ಇದ್ದಾಗ ಅಷ್ಟೇ ಇದಾಗ್ತದೆ. ಆದರೆ ನಾವು ಇಂಥಲ್ಲಿ ಸಾಕಷ್ಟು ಸಲ ಇಲ್ಲಿ ಮರಾಠ ಮಂಡಳದಲ್ಲಿ ಕೆಲವು ತಪ್ಪುಗಳನ್ನು ಎತ್ತಿ ಹಿಡಿದಾಗ
ಇವ್ರಿಗೆ ಎಷ್ಟೋ ಸಲ ಖಂಡಿಸಿದಾಗೂ ತಾವು ತಮಗೆ ಬೇಕಾದಂಗೆ ಠರಾವ್ ಬರ್ಕೋತ ಬಂದಾರ. ಅವನ್ನೆಲ್ಲ ಠರಾವ್ ರಿಜಿಸ್ಟ್ರೇಷನ್ ಅದು ಎಲ್ಲ ತೆಗಿಸಿ ನೋಡಿದ್ರೆ ತಮಗೆ ಎಲ್ಲರಿಗೂ ಅರ್ಥ ಆಗ್ತದೆ. ದಯವಿಟ್ಟು ಅದನ್ನು ತೆಗಿಸಿ ನೋಡ್ಬೇಕು, ಇದು ಠರಾವ್ ಯಾವ ರೀತಿ ಮಾಡಾಕತ್ತಾರ ಅಂತ ಹೇಳಿ. ಎಲ್ಲ ಅನ್ನ ತೆಡ್ಡೆ ತಮಗೆ ಬೇಕಂಗ ಬರ್ಕೊಂಡಿದ್ದು ತೋರಿಸ್ತೀನಿ. ಅದಕ್ಕೆ ನನ್ನ ಹತ್ರ ಸಾಕಷ್ಟು ಪುರಾವೆಗಳದಾವ. ಪುರಾವೆಗಳಂತಂದ್ರೆ ವಿಡಿಯೋ ಆಡಿಯೋ ಪ್ರತಿಯೊಂದು ಮೀಟಿಂಗದ್ದು ಅದಾವ. ಅಲ್ಲಿ ಅಧಿಕಾರಶಾಹಿ ಧೋರಣೆ ಏನಾಗಿದೆ, ಸರ್ವಾಧಿಕಾರಣೆ ಧೋರಣೆ ಯಾರ್ಯಾರು ಮಾಡ್ಯಾರ ಈಗ ಹೇಳೋದಿಲ್ಲ. ನಾ ಮುಂದಿನ ದಿನಮಾನಗಳಲ್ಲಿ ಪ್ರೆಸ್ ಮಾಧ್ಯಮದ ಮೂಲಕ ಪತ್ರಕರ್ತರ ಮೂಲಕ ಇಡೀ ಸಮಾಜಕ್ಕೆ ತಿಳಿಸೋದನ್ನೇ. ಯಾಕಂತಂದ್ರೆ ಅದು ನಾವು ಇಲ್ಲಿ ಯಾರು ಕೇಳಿದಾಗ ನಾವು ಒಂದು ಕೆಲಸ ಮಾಡಿದ್ವಿ DR ಹಾಗೂ DC ಯಾಕಂತಂದ್ರೆ ಕನ್ಸರ್ನ್ಡ್ ಅಥಾರಿಟಿ DR ಆ್ಯಂಡ್ DC. ನಮ್ಮದು ಸಾಕಷ್ಟು 100 ವರ್ಷದ ಸಂಸ್ಥೆ, ವಿದ್ಯಾಸಂಸ್ಥೆ. ಈ ರೀತಿ ಮುಷ್ಟಿ ಫಂಡ್ ಅದು ಎತ್ತಿ ಎಲ್ಲ ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಒಂದು ಸರ್ವಾಧಿಕಾರಣಿ ಧೋರಣೆಗೆ ಬಲಿ ಆಗಿಬಿಡ್ತಪ್ಪ ಅಂತಂದ್ರೆ ಮುಂದಿನ ಪೀಳಿಗೆಗೆ ಇದು ಸಿಗುವುದೇ ಇಲ್ಲ. ಇದರ ಉದ್ದೇಶ, ಧ್ಯೇಯ, ಉದ್ದೇಶ ಎಲ್ಲಾನು ನಿರ್ನಾಮಗೊಳ್ಳುವಂಥ ಚಾನ್ಸ್ ಭಾಳ ಐತಿ. ಅದಕ್ಕೆ ನಾವು DR DC ಅಬ್ಜೆಕ್ಷನ್ ಮಾಡಿದಾಗ ಅದನ್ನು ವಾಟ್ಸಪ್ನಲ್ಲಿ ಯಾರೋ ಒಬ್ಬರು ಫೋಟೋ ಬಿಟ್ಟಿದ್ರು. ವಾಟ್ಸಪ್ನಲ್ಲಿ ನೀವು ಫೋಟೋ ಬಿಟ್ಟಿರಿ ಅಂಥೇಳಿ ನಮ್ಮ ಮೇಲೆ ಒಂದು ವಿದೌಟ್ ಇನ್ಫಾರ್ಮಿಂಗ್ ಅಸ್ ಅಂದ್ರೆ ಯಾವುದೇ ಇನ್ಫಾರ್ಮೇಶನ್ ಕೊಡದೆ ಡೈರೆಕ್ಟ್ ಅವರು ಚೇರ್ಮನ್ರು ನಮಗೆ ಮೀಟಿಂಗ್ ಮಾಡಲಾರ್ದೆ ಆ ವಿಷಯ ಪಟ್ಟಿನಲ್ಲೇ ಇಲ್ಲ, ಹಂಗೆ ಡೈರೆಕ್ಟ್ ನಮಗೆ ಇಂಥದ್ದಾಗಿದೆ ಅಂತ ಹೇಳಿ ಕೊಡ್ತಾರೆ, ನೋಟಿಸ್ ಕೊಟ್ಟ ಅಂದ್ರೆ ಇಂಡಿವಿಜುವಲ್ ಡಿಸಿಷನ್ ಆದಂಗಿದೆ. ಅಂದ್ರೆ ಮೀಟಿಂಗ್ನಲ್ಲಿ ಡಿಸ್ಕಷನ್ ಮಾಡ್ಬೇಕು, ಆಮೇಲೆ ಅದಕ್ಕೆ ನಾವು ಉತ್ತರ ಕೊಡ್ತೇವೆ, ಸಮಂಜಸ ಉತ್ತರ ಕೊಡ್ತೇವೆ. ನಾವು ಇದ್ರಾಗ ಯಾವುದೂ ತಪ್ಪಿಸಲ್ಲ, ಯಾವುದೂ ಅಪಮಾನ ಆಡಿಲ್ಲ ಅಂತಂದ್ರು ಅದನ್ನು ಯಾವುದೂ ಪರಿಗಣಿಸದೆ ಡೈರೆಕ್ಟ್ ಆಗಿ ಮೆಂಬರ್ಶಿಪ್ಪು ಹಾಗೂ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸ್ತಾರೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಇವರು ಸರ್ವಾಧಿಕಾರಿಣಿ ಧೋರಣೆ ತೋರಾಕತ್ತಾರೆ. ಇಲ್ಲಿ ಸಾಕಷ್ಟು ಅನ್ಯಾಯಗಳು ನಡ್ಕೋತ ಬಂದವು. ಯಾವಾಗ ತಪ್ಪುಗಳು ನಡೆದಾಗ ಅವಾಗ ನಾವು ವಿರೋಧಿಸ್ಕೋತ ಬಂದೇವಿ. ವಿರೋಧಿಸಿದಾಗ ಅವರು ಇಂಥವ್ರು ತಪ್ಪು ಮಾಡೋರು, ನಮಗೆ ತಪ್ಪು ಎತ್ತಿ ತೋರಿಸೋರು ಇಲ್ಲಿ ಇರಬಾರ್ದನ್ನು ದುರುದ್ದೇಶದಿಂದ ಇದೇ ಅಧಿಕಾರ ತಮ್ಮ ಕೈಲೇ ಇದು ಮಾಡ್ಬೇಕಂತ ಹೇಳಿ ಅವರು ಮುಂದುವರೆದು ಇಂಥ ಎಲ್ಲ ಕೆಲಸ ಮಾಡಕತ್ತಾರೆ. ಅನಿಲ್ ಭೋಸ್ಲೆ ಅವ್ರಿಗೂ ಕಿತ್ತೋಗಿದಾರೆ. ಆಮೇಲೆ ಇಲ್ಲ ಸಲ್ಲದೆ ಅಂದ್ರೆ ಸಿಬ್ಬಂದಿಗಳಿಂದನೂ ಕಂಪ್ಲೇಂಟ್ ಕೊಡಿಸೋದು ಇಲ್ಲ ಸಲ್ಲದೆ. ಯಾಕಂತಂದ್ರೆ ಸಿಬ್ಬಂದಿಗಳು ಅಂದ್ರೆ ಅಧಿಕಾರಿಗಳ ಮಾತು ಕೇಳಲೇಬೇಕಾಗ್ತದೆ. ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಅದನ್ನ ಅವರು ಇದಕ್ಕೆ ಇದು ಮಾಡ್ತಾರೋ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅವರು ಪಾಪ ಅಮಾಯಕರು, ಸಿಬ್ಬಂದಿಗಳು ಎಲ್ಲರೂ ಅಮಾಯಕರು. ಏನು ಹೇಳಿದ್ದ ಆರ್ಡರ್ ಫಾಲೋ ಮಾಡಲೇಬೇಕಾಗ್ತದೆ. ಅದಕ್ಕೆ ಅವರು ಮಾಡ್ತಾರೆ. ಅದನ್ನು ಪ್ರೂಫ್ ಅಂತ ಹೇಳಿ ಸಾಧಿಸಕ್ಕೆ ಹೋಗಿ ಇನ್ನೂ ಆ ಸಾಧನೆ ಆಗೋದಿಲ್ಲ. ಫಸ್ಟ್ ಟೈಮು ನಮಗೆ ಸಸ್ಪೆನ್ಷನ್ ಮಾಡಿದ್ರು, ಕೋರ್ಟ್ ಸ್ಟೇ ಕೊಟ್ಟಿದೆ. ಈಗೂ ನಾವು ನ್ಯಾಯಾಲಯದ ಮೊರೆ ಹೋಗ್ಯವಿ. ಅದು ನಮಗೆ ಸ್ಟೇ ಸಿಗ್ತದೆ, ಜಯ ಸಿಗ್ತದೆ ಅನ್ನೋದು ನಮಗೆ ವಿಶ್ವಾಸ ಐತಿ. ಆಮೇಲೆ ಇನ್ನೊಂದು ವಿಷಯ ಅಂತಂತಂದ್ರೆ ಈ ಥರ ಅಧಿಕಾರಶಾಹಿ ಧೋರಣೆ ಆತಂತಂದ್ರೆ ಸಮಾಜ ಯಾವುದೋ ಸರ್ವಾಧಿಕಾರಿಗಳ ಪಾಲಾಗಿ ಹೋಗ್ತದೆ. ಆಮೇಲೆ ಸಮಾಜದ ಉದ್ದೇಶ, ಧ್ಯೇಯಗಳು ಎಲ್ಲ ನಿರ್ನಾಮ ಆಗ್ತಾವೆ. ಆಮೇಲೆ ಇನ್ನೊಂದು ವಿಷಯ ಏನಂತಂತಂದ್ರೆ ಈ ಸಮಾಜ ನಡೆದುಕೊಂಡು ಬಂದ ಅದಂತಂದ್ರೆ 100 ವರ್ಷದಿಂದ ಈಗ 1921 ಒಳಗೆ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಒಳಗೆ ಬಯಲ ಇದೆ. ಅದು ರಿನ್ಯೂವಲ್ ಇಲ್ಲಿ ಮಟ್ಟ ಆಗಿಲ್ಲ. ಯಾಕಂತಂದ್ರೆ ನಮ್ಮ ಕಮಿಟಿ ಬಂದ ಮೇಲೂ ಅದು ಸಾಧ್ಯ ಆಗಿಲ್ಲ. ಯಾಕೆ ಆಗಿದ್ದ ಜನನ ವಿಚಾರ ಮಾಡ್ಬೋದು. ಯಾಕಂತಂತಂದ್ರೆ ನಾವು ಯಾವುದೇ ಕನ್ಸರ್ನ್ಡ್ ಅಥಾರಿಟಿ ಒಳಗೆ ಬರದೇ ಇದ್ರೆ ನಾವು ಎಲ್ಲ ಕಾನೂನಿನಿಂದ ಉಳಿದುಕೊಂಡು ಹೋಗ್ತೇವೆ ಅನ್ನುವ ವಿಚಾರಧಾರೆನೂ ಇರ್ಬೋದು ಇದ್ರಾಗ. ಅದಕ್ಕೆ ಮುಂದಿನ ದಿನದೊಳಗೆ ಏನಾಗಬೇಕಂತಂದ್ರೆ ಮೊದಲೇದಾಗಿ ನಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಏನಿದೆ ಅದು ಪೂರ್ತಿ ರಿನ್ಯೂವಲ್ ಆಗಬೇಕು. ಹಾಗೂ ಯಾವುದೇ ಚುನಾವಣೆಗಳು ನಮ್ಮ ಕನ್ಸರ್ನ್ಡ್ ಅಥಾರಿಟಿಯ ಅಡಿಯಲ್ಲೇ ಆಗಬೇಕು, ಸರ್ಕಾರದ ಅಡಿಯಲ್ಲಿನೇ ಆಗಬೇಕು. ಯಾಕಂತಂತಂದ್ರೆ ಅಲ್ಲಿ ಸರ್ಕಾರದ ಅಡಿಯಲ್ಲಿ ಅಂತಂದ್ರೆ ಇದು ಏನಂತಾರೆ ಬೈಫರ್ಕೇಶನ್ ಏನಂತಾರೆ, ಇವು ಬೇರೆ ಅಧಿಕಾರ ತಮಗೆ ಬೇಕಾದವ್ರನ್ನ ಕಮಿಟಿ ಮಾಡಿಕೊಂಡು ಮಾಡುವುದು ಅಲ್ಲ. ಇದಕ್ಕೆ ಪ್ರೊವಿಷನ್ ಅದಾವ, ಸರ್ಕಾರದಲ್ಲಿ ಪ್ರೊವಿಷನ್ ಅದಾವ.
ಆ ಪ್ರೊವಿಷನ್ ಪ್ರಕಾರ ಸರ್ಕಾರದಿಂದನೇ ಚುನಾವಣೆ ಮಾಡಬೇಕು. ಅದನ್ನು ನಾವು ಎಲ್ಲರೂ ರಿನ್ಯೂವಲ್ ಮಾಡಬೇಕು. ಅಂದ್ರೆ ಕಾನೂನಿನ ಅಡಿಯಲ್ಲಿ ತಪ್ಪಿಸ್ಕೊಳ್ಳಾರ್ದಂಗೆ ನಮಗೆ ಈ ಸಮಾಜ ಆಗಬೇಕು. ಸಮಾಜ ಅಂದ್ರೆ ವಿದ್ಯಾಪ್ರಸಾರಕ ಮಂಡಳ. ಸಮಾಜ ಅಂತೆ ನಮಗೆ ಮೊದಲಿಂದ ಅನ್ಕೋತ ಬಂದೇವಿ, ಅದಕ್ಕೆ ಸಮಾಜ ಅಂತೇಳಿ. ಇದು ಮರಾಠ ವಿದ್ಯಾಪ್ರಸಾರಕ ಮಂಡಳನೇ ಈ ಧ್ಯೇಯೋದ್ದೇಶಗಳನ್ನು ಬಿಟ್ಟು ಬೇರೆ ಯಾವುದು ಮಾಡಿದರೆ ನಾವು ಖಂಡಿಸ್ತೀವಿ. ಇದನ್ನ ಉಗ್ರವಾಗಿ ಖಂಡಿಸ್ತೀವಿ. ಇದು ಇಲೆಕ್ಷನ್ ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ, ಯಾವುದೇ ಒಂದು ಆರಿಸಿ ಕಳಿಸಿರ್ತಾರಂತಂದ್ರೆ ಅವಧಿ ಪೂರ್ಣ ಗಳಿಸೋ ಮಟ್ಟನು ನೀವು ಇದ್ದು ಕೆಲಸ ಮಾಡ್ಬೇಕಂತ ಹೇಳಿ ಮಾಡಿರ್ತಾರೆ. ಜನಾದೇಶ ಹಂಗಿರ್ತದೆ, 3 ವರ್ಷದ ಪೀರಿಯಡ್ ಇರ್ತದೆ. ಅದಕ್ಕೆ ನಾವು ಏನೋ ನಮ್ಮ ವಿಚಾರಧಾರೆಗೆ ನಮಗೆ ಬೇಕಾದಂಗೆ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಬಾಡಿನ ಡಿಸಾಲ್ವ್ ಆಗುವಂಗೆ ನೋಡಿಕೊಂಡ್ರೆ ಇದು ಸರ್ವಾಧಿಕಾರಿ ಧೋರಣೆ ಅದ. ಈ ಸರ್ವಾಧಿಕಾರಿ ಧೋರಣೆ ಮಾಡಿದಂಥ ಎಲ್ಲರಿಗೂ ನನ್ನ ಉಗ್ರವಾದ ಖಂಡನೆ ಇದೆ, ಹಾಗೂ ಸಮಾಜದ ಖಂಡನೆ ಇದೆ ಅಂತೇಳಿ ನಾವು ಒಂದು 4 ಮಾತು ಹೇಳ್ತೀನಿ. ರಾಘವೇಂದ್ರ ಸಾವಂತ್ ಅಂತೇಳಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಮಾಜಿ ನಿರ್ದೇಶಕ ನಾನು. ಸುಮಾರು 125 ವರ್ಷಗಳ ಇತಿಹಾಸ ಉಳ್ಳಂತ ಮರಾಠ ವಿದ್ಯಾಪ್ರಸಾರಕ ಮಂಡಳ ಮೊದಲನೇದಾಗಿ ಕರ್ನಾಟಕ ನೋಂದಣಿ ಅಡಿಯಲ್ಲಿ ಇದನ್ನ ರಿಜಿಸ್ಟ್ರೇಷನ್ ಆಗಬೇಕು. ಎರಡನೇದಾಗಿ ಸದ್ಯದಲ್ಲಿ ನಮ್ಮ ಚುನಾವಣೆ ಬೇಡವೇ ಬೇಡ. ಮೂರನೇದಾಗಿ ಮತಪಟ್ಟಿ ನಮ್ಮ ಪರಿಷ್ಕರಣೆ ಆಗಲೇಬೇಕು. 4ನೇದಾಗಿ ಅವಧಿ ಪೂರ್ಣ ಏನು ಅವ್ರು 3 ವರ್ಷದೊಳಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿದಾರಲ್ಲ ಅವ್ರು ಈ ಕೂಡಲೇ ಆ ಜಾಗದೊಳಗೆ ಮತ್ತೆ ಇದ್ರೆ ಸದಸ್ಯರನ್ನ ತುಂಬ್ಕೋಬೇಕಂತೇಳಿ ಸದಸ್ಯರ ನೇಮಕ ಮಾಡ್ಕೊಂಡು ಮತ್ತೆ ಇದನ್ನ ಮಾಡ್ಕೋಬೇಕು. ಆಮೇಲೆ ಈ 3 ವರ್ಷ ಏನು 2 ವರ್ಷ ಅವಧಿ ಕಂಪ್ಲೀಟ್ ಆಗತ್ತಲ್ಲ, ಅವ್ರಿಗೆ 3ನೇ ಅವಧಿಗೆ ಅವ್ರು ಚುನಾವಣೆ ಮಾಡ್ಲಾಗ ಯೋಗ್ಯರಲ್ಲ ಅಂತೇಳಿ ನಮ್ಮ ಇದನ್ನ ಇವತ್ತಿನ ಬೇಡಿಕೆ ಐತಿ. ಇದನ್ನ ಈಡೇರಿಸ್ಬೇಕಂತೇಳಿ ನಂದು ಒಬ್ಬನೇ ಧ್ವನಿ ಅಲ್ಲ, ಬಸವರಾಜ್ ಯಾದವ್ ಅವ್ರದಲ್ಲ, ಇವ್ರದಲ್ಲ. 4,500 ಸದಸ್ಯರ ಧ್ವನಿ ಆಗಿರ್ತೈತಿ. ಅಷ್ಟ್ರದ್ದು ಪರವಾಗಿ ನಾವು ಮಾತಾಡಕತ್ತೀವಿ. ಇಷ್ಟೇ ಜನ ಇರ್ಬೋದು ಇವತ್ತು, ಎಲ್ಲಾರ ಪರವಾಗಿ ನಾವು ಮಾತಾಡಕತ್ತೇವೆ. ನಮ್ಮ ಬೇಡಿಕೆ ಇಷ್ಟ ಐತಿ ಸರ್. ಮತ್ ನಾ ಬರಬೇಕು 3ನೇ ಅವಧಿಗೆ ನಮ್ಮ ಅಧಿಕಾರ ಸಿಗುದಿಲ್ಲ ಅಂತ ದುರಾಸೆಯಿಂದ ಅವ್ರು ಇವತ್ತು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಯಾರ ಅವ್ರು. ಅದು ನಮ್ಗೆ ಯಾವ್ದು ಅಕ್ಸೆಪ್ಟ್ ಇಲ್ಲ. ಅದು ಅವ್ರು 3 ವರ್ಷ ಅವಧಿ ಕಂಪ್ಲೀಟ್ ಆಗಿದೆ ಅವ್ರದ್ದು. ಅವ್ರು ಕೂಡಲೇ ಇನ್ನು ಮುಂದೆ 3ನೇ ಅವಧಿಗೆ ಚುನಾವಣೆ ಸ್ಪರ್ಧಿಸುವಂತ ಯಾವುದೇ ಅರ್ಹತೆ ಉಳ್ಳವರಲ್ಲ.